ನಮಸ್ತೆ ಸ್ನೇಹಿತರೆ, ಬನ್ನಿ ನಾವಿವತ್ತು ತುಮಕೂರಿಗೆ ಸಮೀಪದಲ್ಲಿರೋ ತುಂಬ ಒಳ್ಳೆ ಜಲಪಾತಕ್ಕೆ ಹೋಗ್ತಾ ಇದ್ವಿ. ನಿಮಗೂ ತೋರಿಸ್ತೀವಿ, ಬನ್ನಿ ನೋಡೋಣ ಹೆಂಗಿದೆ ಅಂತೇಳಿ. ಹೇಳ ಮಗನೆ. ಈ ಜಾಗ ಆ್ಯಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ, ಅದು ತುಮಕೂರು ಹುಡುಗ ಹಾಕಿದ್ರು. ಬಟ್ ಅವರೇನೋ ಮಜ್ಜಿಗೆ ಫಾಲ್ಸ್ ಅಂತೇಳಿ ಹಾಕಿದ್ರು. ಸೊ ನೋಡೋಣ ಹೆಂಗಿದ್ರು. ಮಧುಗಿರಿಗೆ ಹೋಗಿದ್ದೆ ಅಂದವೇ ನಾನೇನೋ ಕೆಲಸದ ಮೇಲೆ, ಇದಕ್ಕೆ ಹೋಗ್ಬೇಕು ಅಂತ ಏನು ಹೋಗಲಿಲ್ಲ. ಬಟ್ ಹೋಗೋಣ ನೋಡೋಣ ಅಂತ ಒಂದು ಕುತೂಹಲ. ನೋಡಿ, ಇದು ಸ್ವಲ್ಪ ದುರ್ಗಮವಾಗಿದೆ ರಸ್ತೆ. ಅಂದರೆ ಟೂ ವೀಲರು ಹೋದರೆ ಆರಾಮಾಗಿ ಹೋಗ್ಬೋದು, ಆಫ್ ರೋಡ್ ಥರ. ಬಟ್ ಆಪೋಸಿಟ್ ವೆಹಿಕಲ್ ಬಂದರೆ ಭಾಳ ಕಷ್ಟ. ನೋಡಿಕೊಂಡು ಆರನ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕಾಗತ್ತೆ. ರಸ್ತೆ ಏನಷ್ಟು ಚೆನ್ನಾಗಿಲ್ಲ, ಯಾಕೆಂದರೆ ಅಷ್ಟು ಪ್ರಚಲಿತವಾಗಿಲ್ಲ ಈ ಜಾಗ. ಸೊ ತೊಂದರೆ ಇಲ್ಲ, ಒನ್ ಡೇ ಟ್ರೆಕ್ಕಿಂಗ್ ಬರೋರು ಒನ್ ಡೇ ಬಂದು ಬೈಕಲ್ಲಿ ಹೋಗ್ತೀನಿ ಅಂದರೆ ಭಾಳ ಅನುಕೂಲ ಇದೆ. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತಂತೆ. ಬೇಸಿಗೆಯಲ್ಲಿ ಅಷ್ಟು ನೀರಿರಲ್ಲ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದರೆ ಗೊತ್ತಾಗುತ್ತೆ. ನೋಡಿ, ಈ ಹುಲ್ಲುಗಳೆಲ್ಲ ಬೆಳೆದ್ಬಿಟ್ಟು ತುಂಬ ಎತ್ತರವಾಗಿ ಬೆಳೆದಿದೆ. ನೋಡಿ, ನನ್ನ ಕಾರ್ ಗ್ಲಾಸ್ ಗೊತ್ತಾಗುತ್ತೆ, ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಬಟ್ ಮಳೆ ಬೇರೆ ಬಿದ್ದಿತ್ತು. ಮಳೆ ಬಿದ್ದಿದ್ದರಿಂದ ಹುಲ್ಲೆಲ್ಲ ನೆಂದು ಹೊಡಿತು. ನೀವು ಇಲ್ಲೇ ಹಿಂಗೆ ಅಲ್ಲಿ ಮುಂದೆ ಫಾಲ್ಸ್ ಹತ್ರ ಹೋದರೆ ಹೆಂಗಿರುತ್ತೋ ಗೊತ್ತಿಲ್ಲ. ನೋಡಿ, ಇಲ್ಲಿ ಮುಂದೆನೇ ಇನ್ನೊಂದು 100 ಮೀಟ್ರ್ ದೇವಸ್ಥಾನ ಕಾಣಿಸುತ್ತೆ. ನೋಡಿ, ಇದೇ ದೇವಸ್ಥಾನ. ಸೊ ಇಲ್ಲಿ ಒಬ್ಬರು ಸ್ಥಳೀಕರಿದ್ದಾರೆ, ಅವರಿಂದ ಮಾಹಿತಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಈಗ ಇಲ್ಲಿ ಏನು ಉಜಿನಿ ಮಲ್ಲೇಶ್ವರ ದೇವಸ್ಥಾನ ಇದು. ನೀವು ಹಸು ಕರು ಹಾಕಿತ್ತು, ಗಿಣ್ಣಾಲ್ ತಗೊಂಡು ಬಸವಣ್ಣಗೆ ಹಾಕಕ್ ಬಂದಿದ್ರಿ. ಬರೀ ಇದನ್ನ ಅಭಿಷೇಕ ಮಾಡ್ಬಿಡೋದು ಅಷ್ಟೇ. ಇಲ್ಲಿದ್ದು ಊರು ಎಷ್ಟು ದೂರ ಆಗತ್ತೆ? ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಮೈಲಿ ಆಗುತ್ತೆ. ಅರ್ಧ ಮೈಲಿ. ಇವಾಗ ನಮ್ಮೂರಾಗೆ ಬಂದ್ರಲ್ಲ ಗಾಡಿ ನೀವು. ಅದೇ ನಿಮ್ಮೂರ ಹೆಸರು ಕೇಳಿದೆ ನಾನು. ಅದೇ ಅದೇ ಅದೇ. ಏನ್ ಅವ್ರ ಹೆಸರು ಹೇಳಿ ನಿಮ್ಮೂರ್ದು? ಬೊಮ್ಮಿ ತಿಮ್ಮನಹಳ್ಳಿ. ಬೊಮ್ಮಿ ತಿಮ್ಮನಹಳ್ಳಿ. ಇದು ಸುಮಾರು ವರ್ಷದಿಂದ ಇದೆಯಾ ದೇವಸ್ಥಾನ? ನಮ್ಮ ಹುಡುಗರಾಗಿಂದ ನಮಗೂ ಗೊತ್ತಿಲ್ಲ ದೇವಸ್ಥಾನ ಎಲ್ಲ ಆಗಿರೋ. ಹೌದ್ರಾ? ಇಲ್ಲಿ ಫಾಲ್ಸ್ ಎಷ್ಟು ಅದು ಮೊದ್ಲಿಂದನೂ ಇದೆಯಾ? ಯಾವಾಗ್ಲೂ ಬೇಸಿಗೆಲ್ಲ ಬರುತ್ತಾ ನೀರು? ನೀರು ಕಲ್ಯಾಣಿ ಐತಲ್ಲ. ಕಲ್ಯಾಣಿಯಿಂದ ಆಚೆ ಬರೋದು ನೀರು? ಗೊತ್ತಾಯ್ತು, ಕಲ್ಯಾಣಿ ಬಾವಿ ತೆಗ್ದವ್ರಿ. ಹೌದಾ? ಗೊತ್ತಾಯ್ತು. ನಿಮ್ಮ ಹೆಸರು ಯಜಮಾನ್ರೆ? ಜಗನ್ನಾಥಪ್ಪ. ಜಗನ್ನಾಥಪ್ಪ. ಬೊಮ್ಮನಹಳ್ಳಿ ನಿಮ್ದು? ಬೊಮ್ಮಿ ತಿಮ್ಮನಹಳ್ಳಿ. ಬೊಮ್ಮಿ ತಿಮ್ಮನಹಳ್ಳಿ. ಸರಿ ಯಜಮಾನ್ರೆ, ಆಯ್ತು, ನಮಸ್ಕಾರ. ಇದೇ ದೇವಸ್ಥಾನ, ಉಜ್ಜಿನಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತು ಪಾರ್ವತಾಂಬ ಅಮ್ಮನವರು. ಆ ದೇವಸ್ಥಾನ ಇದು. ಇಲ್ಲಿ ವಿಶೇಷವಾಗಿ ಬಸವಣ್ಣನ ದೇವಸ್ಥಾನ ಇದೆ. ಇಲ್ಲಿನ ಸ್ಥಳೀಕರು ಹಸು ಕರು ಹಾಕಿದ್ರೆ ಗಿಣ್ಣಲ್ಲಿ ತೊಗೊಂಬಂದು ಬಸವಣ್ಣನಿಗೆ ಅರ್ಪಿಸಿ ಹೋಗೋದು ಪ್ರತೀತಿ ಅಂತ ಇಲ್ಲಿ ಯಜಮಾನ್ ಹೇಳಿದಾಗೆ. ಅದು ನಿಜ, ನಮ್ಮ ಕಡೆನೂ ನಡ್ಕೊತೀವಿ. ಸೊ ದೇವಸ್ಥಾನ ತೆಗ್ದಿಲ್ಲ, ನಾವು ಬೆಳಗ್ಗೆ ಹೊತ್ತು ಬಂದಿದ್ದರಿಂದ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನಾಗರಿಕಲ್ಲು ತುಂಬ ಜೋರಾಗಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಇಲ್ಲಿ. ನೋಡಿ, ಕವಣದಾಲ ಉಜ್ಜಿನಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದು ಅಡುಗೆ ಶಾಲೆ ಅಂದ್ಕೊಂಡಿದ್ದೀನಿ. ಅಡುಗೆ ಪಾತ್ರೆ ಸಾಮಾನೆಲ್ಲ ಇದೆ ನೋಡಿ. ದೇವಸ್ಥಾನ ನೋಡೋ ಬನ್ನಿ. ಬಾಗಿಲು ಹಾಕಿದರೆ ವಿಡಿಯೋ ಮಾಡೋಕ್ಕಾಗಲ್ಲ, ದೇವ್ರು ಕಾಣಿಸಲ್ಲ. ಸೊ ಸಾಧ್ಯವಾದಷ್ಟು ನೋಡಿ ಪ್ರಯತ್ನ ಮಾಡೋಣ. ಉಜ್ಜಿನಿ ಮಲ್ಲೇಶ್ವರ ಸ್ವಾಮಿ ದರ್ಶನ, ಯಾಕೆಂದರೆ ಇವರು ಪ್ರತಿ ಸೋಮವಾರ ಮತ್ತು ಯಾರಾದರೂ ಭಕ್ತರುಗಳು ಬಂದು ಕರೆದ್ರೆ ಮಾತ್ರ ಬಂದು ಇಲ್ಲಿ ಪೂಜೆ ಮಾಡ್ತಾರಂತೆ. ಬಟ್ ಇಲ್ಲಿ ಬರೋದು ಕಷ್ಟ ಇದೆ. ಸೊ ಅದರಿಂದ ದೇವಸ್ಥಾನ ದರ್ಶನ ನಾವು ನಿಮಗೆ ಇದೇ ಥರ ಮಾಡಿಸ್ಬೇಕಾಯ್ತು. ಇದಿಲ್ಲ, ಮುಂದೆ ನಂದಿ ಇದೆ, ನಂದಿ ಹಿಂದೆ ನಂದಿಗೆ ಎದುರಾಗಿ ಲಿಂಗು, ಅಂದರೆ ಇವರೇ ಮಲ್ಲೇಶ್ವರ, ಉಜ್ಜನಿ ಮಲ್ಲೇಶ್ವರ ಸ್ವಾಮಿ. ಬಲಭಾಗದಲ್ಲಿ ಗಣೇಶ, ಎಡಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ. ನೋಡಿ, ಇದು ದೇವಸ್ಥಾನ ಉಜ್ಜಿನಿ ಮಲ್ಲೇಶ್ವರ ಅಂತೇಳಿ. ಸೊ ಇಲ್ಲಿಗೆ ಇವತ್ತು ಬಂದಿರೋದು ನಾವು. ನಿಮ್ಗೆ ಹೇಳಿದೆ ಅಲ್ವಾ, ಒಂದು ಫಾಲ್ಸ್ ತೋರಿಸ್ತೀನಿ ಅಂತೇಳಿ. ನೋಡಿ, ಈ ದೇವಸ್ಥಾನ ಈ ರಸ್ತೆಯಿಂದ ಬಂದು ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಪಕ್ಕದಲ್ಲಿ ಹಾಸಿ ನೋಡಿ, ಆ ಕಡೆಯಿಂದ ಹೋಗಬೇಕು. ಅದು ರಸ್ತೆ ಎಲ್ಲಿಗೆ? ಫಾಲ್ಸ್ಗೆ ಹೋಗೋಕ್ಕೆ ಸಣ್ಣದೊಂದು ದಾರಿ ಇದೆ ನೋಡಿ, ಆ ರಸ್ತೆಯಲ್ಲಿ ಹೋಗಬೇಕು. ಸೊ ತೋರಿಸ್ತೀವಿ ಬನ್ನಿ. ಇಷ್ಟು ಪರಿಶುದ್ಧವಾಗಿರುತ್ತೆ. ನಾವು ಮನುಷ್ಯ ಈಗ ನಾನು ನೋಡ್ಕೊಂಬಂದೆ, ನನಗೆ 4 ಜನ 16 ಜನ ಈ ಥರ ಬಂದು ಎಲ್ಲ ಹಾಳು ಮಾಡ್ತೀವಿ. ಬಟ್ ಪ್ರಕೃತಿ ಹಾಳು ಮಾಡಿ ಬಂದ್ವಿ, ನೋಡಿದ್ವಿ, ಖುಷಿ ಪಟ್ವಿ, ಹೋಗ್ತಾ ಇರ್ಬೇಕು. ಪ್ಲಾಸ್ಟಿಕ್ ಬಿಸಾಕೋದು, ಅಲ್ಲಿಂದ ಊಟ ಕಟ್ಕೊಂಬಂದ್ಬಿಟ್ಟು ಇಲ್ಲೆಲ್ಲ ಪ್ಲಾಸ್ಟಿಕ್ ಕವರ್ ಬಿಸಾಕೋದು, ಇವೆಲ್ಲ ಮಾಡಿದ್ರೆ ಪರಿಸರಕ್ಕೆ ಹಾನಿ ಆಗುತ್ತೆ. ಸೊ ನಾವು ಆ ನಿಟ್ಟಿನಲ್ಲೇ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಹಿಂದೆ ಆ ಫಾಲ್ಸಿಂದ ಬಂದಿರೋ ನೀರು ಇದು. ಇಲ್ಲೊಂದು ಕಟ್ಟಿದ್ದಾರೆ, ಅಣೆ ಕಟ್ತಾರೆ, ದಿಂಡು ಕಟ್ಟಿದ್ದಾರೆ. ಆ ದಿಂಡಿಂದ ಹರ್ಕೊಂಡು ಆ ರಿಬಿಟ್ ಮೆಟ್ಟಿಂದ ಕೆಳಗಡೆ ಅಲ್ಲೊಂದು ಸಣ್ಣ ಜಲಪಾತ ಆಗಿದೆ.
ನೋಡಿ ಇಲ್ಲೊಂದು ಕಲ್ಲಿದೆ, ಏನು ಮದ್ದಗಿರಿ ಸ್ಟೇಟ್ ಅಂತ ಇದೆ. ಅಂದರೆ ಒಂದು ಮಧುಗಿರಿ ಅವಾಗಿನ ಕಾಲಕ್ಕೆ ಒಂದು ರಾಜ್ಯ ಅನ್ನೋ ಲೆಕ್ಕಾಚಾರಕ್ಕಿತ್ತು ಅನ್ಸುತ್ತೆ. ತುಂಬ ಹಳೆಯ ಕಲ್ಲದು. ನೋಡಿದೆ, ಪುರಾತತ್ವ ಇಲಾಖೆ ಅದನ್ನು ಸ್ಟಡಿ ಮಾಡಿದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ನಮಗೆ ಅಷ್ಟು ಐಡಿಯಾ ಇಲ್ಲದು, ಸುಮ್ಮನೆ ಮಾತಾಡಬಾರ್ದು. ನೋಡಿ, ಈ ದೇವಸ್ಥಾನದಿಂದ ಹೊರಟ್ರೆ ಕಾಲ್ದಾರಿ ಇದು. ತುಂಬ ಚೆನ್ನಾಗಿದೆ ಪರಿಸರ, ವಾತಾವರಣ. ನೋಡಿ, ಇದೇ ನೀರು ಅಲ್ಲಿ ಮೇಲಿಂದ ಬರುತ್ತಲ್ಲ, ಆ ನೀರು ಇಲ್ಲಿ ಸ್ಟಾಕ್ ಆಗುತ್ತೆ. ಸ್ಟಾಕ್ ಆಗಿ ಇಲ್ಲಿ ಮುಂದೆ ಒಂದು ರಿವಿಟ್ಮೆಂಟ್ ಕಟ್ಟಿದ್ದಾರೆ, ಒಂದು ಅಣೆಕಟ್ಟು ಥರ. ಆ ರಿವಿಟ್ಮೆಂಟಲ್ಲಿ ನೀರು ನಿಂತು ಮತ್ತೆ ಮುಂದೆ ಸಾಗುತ್ತೆ. ಯಾಕೆಂದರೆ ಹಳ್ಳಗಳು ಹರಿಬೇಕಾದ್ರೆ ಹಳ್ಳ ಕೊಚ್ಚುತ್ತೆ ಅಂಥೇಳಿ, ಭೂಮಿ ಸವಕಳಿ ಆಗಬಾರ್ದು ಅಂಥೇಳಿ ಮಾಡಿದ್ದಾರೆ. ಅದು ಒಳ್ಳೆ ಕೆಲಸ ಅದು. ನೋಡಿ, ಹುಲ್ಲು ಎಷ್ಟು ಬೆಳೆದಿದೆ ಅಂದರೆ ಇಲ್ಲೇನು ದನ ಕರುಗಳು ಅಷ್ಟು ಬಿಡಂಗೆ ಕಾಣಲ್ಲ. ಬಟ್ ಒಂದು ಲೆಕ್ಕಾಚಾರಕ್ಕೆ ಹೆಂಗೆ ಅಂದರೆ, ಈ ದೇವಸ್ಥಾನದಿಂದ ಒಂದು 500 ಮೀಟ್ರ್ ಅಂದ್ಕೊಂಡಿದ್ದೀನಿ, ಅಷ್ಟೇ ದೂರದಲ್ಲಿ ಈ ಫಾಲ್ಸ್ ಇರೋದು. ಶಬ್ದ ಕೇಳಿಸ್ತಾ ಇದೆ, ನೋಡೋಣ. ಇನ್ನೇನು ಸಮೀಪದಲ್ಲೇ ಇದ್ದೀವಿ, ಒಂದು 100 ಮೀಟ್ರ್ ಬಂದಿದ್ದೀವಿ. ಒಂದು 400 ಮೀಟ್ರು ಮುಂದೆ ಹೋಗಬೇಕು. ಇಲ್ಲೊಂದು ಕಲ್ಯಾಣಿ ಇದೆ, ತಾತ ಹೇಳಿದ್ರಲ್ಲ ಆವಾಗಲೇ ಕಲ್ಯಾಣಿ ಇದೆ ಅಂಥೇಳಿ. ಇದು ಅಷ್ಟೇ, ನೀರು ಇದು ಬೆಳ್ಳಗಿದೆ. ಇಲ್ಲಿನ ಹವಾಗುಣನೋ ಏನೋ ನನಗಂತೂ ಗೊತ್ತಿಲ್ಲ. ಇದು ನಿಂತಿರೋ ನೀರು ಕಲ್ಯಾಣಿಲಿ ವೈಟ್ ಇದೆ, ಅದಕ್ಕಿಂತ ವೈಟ್ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಹಾಲು ನೊರೆ ಥರ. ಸುಮಾರು 1 ಲೀಟ್ರ್ ಹಾಲಿಗೆ ಒಂದು 10 ಲೀಟ್ರ್ ನೀರು ಹಾಕಿದ್ರೆ ಎಷ್ಟು ಕ್ವಾಲಿಟಿ ಇರುತ್ತೆ, ಅಷ್ಟು ಕ್ವಾಲಿಟಿ ನೀರು ಬಣ್ಣ ಇದೆ ಇದು. ಇದು ಪ್ರಕೃತಿ ಮೋಸ್ಟ್ಲಿ ಗಿಡ ಮೂಲಿಕೆಗಳು ಅಥವಾ ಬೇರು ಮರಗಳಿಂದ ಸೇರ್ಪಡೆಯಾಗಿ ಮಿಶ್ರಣಗೊಂಡು ಬರೋ ನೀರು ಈ ಥರ ಕಲರ್ ಡೈವರ್ಟ್ ಆಗುತ್ತಾ ಏನೋ ಇರಬಹುದು. ಬಟ್ ತುಂಬ ಚೆನ್ನಾಗಿದೆ. ಒನ್ ಡೇ ಟ್ರೆಕ್ಕಿಂಗ್ ಬರೋರಿಗೆ ತುಂಬ ಮಾಡಿಸಿದ ಜಾಗ. ಮತ್ತು ಇಲ್ಲಿ ಯಜಮಾನ್ರು ಹೇಳಿದ್ರು, ಕಾಡು ಪ್ರಾಣಿಗಳೆಲ್ಲ ಇರುತ್ತೆ ಅಂತ, ಹಂದಿ, ಕರಡಿ, ಈ ಚಿರತೆಗಳೆಲ್ಲ ಇರುತ್ತೆ ಅಂತ. ಬಟ್ ನಾವಿಬ್ಬರೇ ಹೋಗಿದ್ವಿ, ನಮಗೆ ಭಯ ಇತ್ತು, ನಮಗೆ ಗೊತ್ತಿರಲಿಲ್ಲ. ಜನ ಇರ್ತಾರೆ ಅಂದ್ಕೊಂಡೇ ಹೋದ್ವಿ. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಜನ ಇನ್ನೂ ಬಂದಿರಲಿಲ್ಲ. ಬಟ್ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆ ಸ್ಥಳೀಕರು ಅಷ್ಟೇ 10 ಗಂಟೆ ಮೇಲೆ ದನ ಕರ ಆಡು ಮೇಕೆಗಳನ್ನೆಲ್ಲ ಮೇಯಿಸ್ಕೊಂಡು ಹೋಗ್ಬೋದು, ಅದು ನನಗೆ ಗೊತ್ತಿಲ್ಲ. ಯಜಮಾನರು ಏನು ಸರಿಯಾಗಿ ಹೇಳಲಿಲ್ಲ. ಸೊ ಇಲ್ಲಿ ನೋಡಿ, ಎಷ್ಟು ಪ್ರಕೃತಿ ನಮಗೇನೆಲ್ಲ ಕೊಟ್ಟಿದೆ, ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು. ಇಲ್ಲೊಂದು ಫಾಲ್ಸ್ ಇದೆ ಅಂತೇಳಿ ನಮಗೆ ಗೊತ್ತೇ ಇಲ್ಲ. ನಮ್ಮ ತುಮಕೂರು ಜಿಲ್ಲೆಯಲ್ಲೂ ಒಂದು ಫಾಲ್ಸ್ ಇದೆ ಅಂತಂದರೆ ಆಶ್ಚರ್ಯ ಆಯಿತು, ಆಶ್ಚರ್ಯ ಆಗುತ್ತೆ ಕೂಡ. ಯಾಕೆಂದ್ರೆ ನಾವು ಯೂಶ್ವಲ್ಲಾಗಿ ಫಾಲ್ಸು, ಜಲಪಾತಗಳು ನೋಡಬೇಕು ಅಂದರೆ ಕಲ್ಲತ್ತಗಿರಿ, ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಅಥವಾ ಪಶ್ಚಿಮ ಘಟ್ಟ ಬೆಟ್ಟಗಳು ಹೋದರೆ, ಶಿವಮೊಗ್ಗ ಆ ಕಡೆ ಹೋದರೆ ಅಷ್ಟೇ ನಮಗೆ ಜಲಪಾತಗಳು ಅಥವಾ ಫಾಲ್ಸ್ಗಳು ಸಿಗೋದು. ಇಂಥ ಪ್ರಕೃತಿದತ್ತವಾಗಿ ಇಲ್ಲಿ ಒಂದು ಫಾಲ್ಸ್ ಇದೆ ಅಂದರೆ ನನಗೂ ಆಶ್ಚರ್ಯ ಆಯಿತು. ನಿಜನಾ ಸುಳ್ಳ ಅಂತಲೇ ಹೋದೆ. ಆ ಯಜಮಾನರು ಸಿಗೋವರೆಗೂ ನನಗೂ ಗೊತ್ತಿಲ್ಲ. ಲೊಕೇಶನ್ ಹಾಕಿದೆ, ಲೊಕೇಶನ್ ಬಂತು. ಬಟ್ ಅಲ್ಲಿ ಹೋದ್ಮೇಲೆ, ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಫಾಲ್ಸ್ ಇದೆ ಅಂತೇಳಿ. ಶಬ್ದ ಕೇಳೋ ತನಕ ನನಗೂ ಕನ್ಫರ್ಮ್ ಆಗಿಲ್ಲ, ಯಜಮಾನ್ರು ಹೇಳೋವರೆಗೂ ಕನ್ಫರ್ಮ್ ಆಗಿಲ್ಲ. ಬಟ್ ರಸ್ತೆ ಸ್ವಲ್ಪ ದುರ್ಗಮವಾಗಿದೆ. ನೋಡಿಕೊಂಡು ಸ್ವಲ್ಪ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಹೋದರೆ ಒಳ್ಳೆಯದು. ಯಾಕೆಂದರೆ ಗುಂಪಲ್ಲಿ ಹೋದಾಗ ಪ್ರಾಣಿಗಳು ಅಟ್ಯಾಕ್ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ ಗಲಾಟೆಗೆ. ಸೊ ನಾನು ಗಲಾಟೆ ಮಾಡ್ಕೊಂಡೇ ಹೋದೆ. ಯಾಕೆಂದರೆ ಇದ್ದಿದ್ದವರೇ ಇಬ್ಬರು, ನಾನು ನಮ್ಮ ಮನೆಯವರು, ನನ್ನ ಮಗ. ಸೊ ನೋಡಿ, ಫಾಲ್ಸ್ ಕಾಣಿಸ್ತಾ ಇದೆ ಇಲ್ಲಿ ಎಷ್ಟು ಅಂದರೆ ಅಷ್ಟು. ನೋಡಿ, ಈ ಕಡೆ ಒಂದು ಬರುತ್ತೆ ಈ ನೀರು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ ಅಂದ್ಕೊಂಡಿದ್ದೀನಿ. ಕಾಣಿಸುತ್ತೆ, ನೋಡೋಣ ಬನ್ನಿ ಹೆಂಗಿದೆ ಅಂಥೇಳಿ. ಬಟ್ ಜನ ಬಂದು ಹೋಗಿದ್ದಾರೆ, ಯಾಕೆಂದರೆ ಪ್ಲಾಸ್ಟಿಕ್ಕು, ಪೇಪರು ಎಲ್ಲ ಬಿದ್ದಿದ್ದರೆ ಜನ ಬಂದು ಹೋಗಿದ್ದಾರೆ ಅಂತಲೇ ಕನ್ಫರ್ಮ್. ಇಲ್ಲಿ ತುಂಬ ಜನ ಬಂದು ಹೋಗಿರ್ತಾರೆ. ಬಟ್ ನಾವು ವೀಕ್ ಡೇಸ್ ಹೋಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ. ವೀಕೆಂಡಲ್ಲಿ ಜನ ಇರ್ತಾರೆ. ನೋಡಿ, 2 ಕಡೆ ಬರ್ತಾಯಿದೆ. ನೋಡಿ, ಇದು ಧುಮ್ಕಿ, ಇದು ಶಬ್ದ ಹೆಂಗಿದೆ ಅಂದರೆ ಜಲಪಾತಕ್ಕಿಂತ ಶಬ್ದ ಜಾಸ್ತಿ ಇದೆ. ಇಲ್ಲಿ ಕೆಳಗಡೆ ಹಿಡಿಬೋದು, ಇಳಿದ್ಬಿಟ್ಟೆಲ್ಲ ಸ್ನಾನ ಮಾಡ್ಬೋದು. ಅದು ತುಂಬ ಆಳ ಇಲ್ಲ. ಬಟ್ ನಾವು ಮಕ್ಳನ್ನ ಕರ್ಕೊಂಡು ಹೋಗಿರೋದ್ರಿಂದ ನಾವಿಬ್ಬರೇ ಇದ್ದಿದ್ದರಿಂದ ಇಳಿಯೋಕ್ಕಾಗಲಿಲ್ಲ. ಸೊ ಯಾವಾಗಲ ಬಿಸಿಲು ಟೈಮಲ್ಲಿ ಹೋದರೆ ಇಲ್ಲಿ ಇಳಿದ್ಬಿಟ್ಟು ಸ್ನಾನ ಮಾಡ್ಬೋದು. ತುಂಬ ಪರಿಶುದ್ಧವಾಗಿರುತ್ತೆ. ಏನು ಸಿದ್ರ ಬೆಟ್ಟ ಆಯುರ್ವೇದಿಕ್ಕು ಗಿಡಮೂಲಿಕೆಗಳು ಸಿಗುತ್ತೋ ಆ ಥರ ಗಿಡಮೂಲಿಕೆಗಳು ಬೇರಿಂದ ಸಮ್ಮಿಶ್ರಣಗೊಂಡು ಹರಿಯೋ ನೀರಿದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ನೋಡಿ, ಅಷ್ಟು ಚೆನ್ನಾಗಿದೆ. ಒಂಥರ ಏನೋ ಒಂಥರ ಆಹ್ಲಾದಕರ. ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲಿ ಇಂಥ ಒಂದು ಒಳ್ಳೆಯ ಜಲಪಾತ ಇದೆ ಅಂದರೆ ಭಾಳ ಹೆಮ್ಮೆ ಪಡೋ ವಿಚಾರ ಇದು. ತುಂಬ ವರ್ಷಗಳಿಂದ ಇದೆ ಅಂತ ಯಜಮಾನರು ಹೇಳಿದ್ರು. ಅವ್ರ ಹುಡುಗರಿಂದನೂ, ಅವರ ಪೂರ್ವಿಕರಿಂದನೂ ಈ ದೇವಸ್ಥಾನ ಮತ್ತು ಈ ಫಾಲ್ಸ್ ಇದೆಯಂತೆ. ಇದು ಯೂಶ್ವಲಾಗಿ ಗುಡಿ ಫಾಲ್ಸ್ ಅಂತ ಹೇಳ್ತಾರೆ ಅಲ್ಲಿಯ ಸ್ಥಳೀಕರು. ಮತ್ತು ಇಲ್ಲಿ ದೇವಸ್ಥಾನದ ಹೆಸರಿಟ್ಟು ಸಹ ಕರೀತಾರೆ, ಉಜ್ಜಿನಿ ಮಲ್ಲೇಶ್ವರ ಫಾಲ್ಸ್ ಅಂತೇಳಿ. ಈಗ ನಾವೇನು ಮುಂದೆ ಎದುರುಗಡೆಯಿಂದ ತೋರಿಸ್ದೆ,
ಸೊ ಅದ್ರ ಆಪೋಸಿಟ್ಟು ನೀರು ಎಲ್ಲಿ ನೋಡಿದ್ರಲ್ಲ, ಧುಮುಕುತ್ತೋ ಈ ಫಾಲ್ಸ್ ಅಲ್ಲಿಗೆ ಹೆಸರು ಹೋಗ್ತಾ ಬಂದು ಇದ್ದೀನಿ. ನೋಡೋಣ ಹೆಂಗೆ ಧುಮುಕುತ್ತೆ ಉಜಿನಿ ಅಂತ. ನಮ್ಮ ಮಲ್ಲೇಶ್ವರ ಮನೆಯವರೆಲ್ಲ ಆ ಕಡೆ ಜಲಪಾತ ಇದ್ದಾರೆ ಇಲ್ಲಿ. ಅಥವಾ ಅಲ್ಲ ಅಲ್ಲಿ ಸ್ಥಳೀಯವಾಗಿ ಬಂದೀನಿ, ಆದರೂ ಭಯ ಗುಡಿ ನನಗೆ. ಫಾಲ್ಸ್ ಅಂತ ಯಾಕೆಂದರೆ ಕರೀತಾರೆ. ಇರೋರೇ ಆ ಸ್ಥಳೀಯಕ್ಕೆ ಇಬ್ಬರು ಗುಡಿ ಅಲ್ಲಿ. ಫಾಲ್ಸ್ ಅಂದರೆ ಅಂದರೆ ಏನೋ ಒಂದು ದೇವಸ್ಥಾನದ ಇದು ಸಾಧನೆ ಅಂತಲ್ಲ, ಒಂದು ಕುತೂಹಲಕ್ಕೋಸ್ಕರ ಹೋಗಿದ್ದು. ಅಥವಾ ಗುಡಿ ಫಾಲ್ಸ್ ಅಂತ ಇದು ಕರೀತಾರೆ. ಯಾರು ಗುಡಿ ದೃಢ ಜಲಪಾತ ನಿರ್ಧಾರ ಮಾಡಿ ಹೋಗ್ಬೇಕು. ನೋಡಿ ಇದು ನೀರು ಗೂಗಲ್ ಎಷ್ಟು ಮ್ಯಾಪಲ್ಲೂ ಚೆನ್ನಾಗಿದೆ ಸೇವ್ ಅಂದರೆ ಆಗಿದೆ, ನೋಡಿ ಒಂದ್ಸರಿ ಒಂದ್ಸಲ. ಕುಡಿದು ನೋಡ್ಬಿಡೋಣ ಹೆಂಗಿದೆ ಅಂತೇಳಿ. ಸಖತ್ತಾಗಿದೆ ರೀ. ಎಷ್ಟು ಚೆನ್ನಾಗಿದೆ ಅಂದರೆ ಒಂಥರ ಅಮೃತ ಸವಿದಷ್ಟು ಸಖತ್ತಿದೆ. ಗಿಡಮೂಲಿಕೆನೇ ಇರ್ಬೋದು, ಆ ಮಿಶ್ರಣದಿಂದ ಬಂದಿರೋ ನೀರು ಸರ್ವರೋಗಕ್ಕೆ ಏನೋ ಸಾರಾಯಿ ಮದ್ದು ಅಂತ ಹೇಳ್ತಾರಲ್ಲ, ಅದು ಆ ಥರ ಅದು ಗಾದೆ ಅದು. ಬಟ್ ಎಂಥ ಕಾಯಿಲೆ ಇದ್ದರೂ ಬಹುಶಃ ಇಲ್ಲಿ ನೀರು ದಿನ ಕುಡಿತಾ ಇದ್ದರೆ ಬಹುಶಃ ಕಡಿಮೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಈ ವನ ಸಮಿತಿಗಳು ಅಂತ ಏನಿರುತ್ತೋ ಎಲ್ಲ ಕಡೆ ಮಿಶ್ರಣ ಆಗಿ ಆ ಬೇರುಗಳು, ಆ ಇದು ಕಡ್ಡಿ ಮತ್ತು ಆ ಮರಗಳು, ಎಂತೆಂಥ ಮರ ಇರುತ್ತೋ ಗೊತ್ತಿಲ್ಲ, ಆ ಬೇರಿಂದ ಹರಿದು ಬರುತ್ತಲ್ಲ ನೀರು. ಸೊ ಆ ಔಷಧಿಯ ಗುಣ ನೀರಲ್ಲಿ ಮಿಶ್ರಣ ಆಗಿರುತ್ತೆ. ಮತ್ತು ಅಲ್ಲಿನ ಮಣ್ಣಿನ ಗುಣ ಇರುತ್ತೆ. ನೋಡಿ ಇಲ್ಲಿಂದ ಹರಿಯೋದು, ಇಲ್ಲಿ ಮತ್ತೆ ನಿಂತ್ಕೊಳ್ಳುತ್ತೆ, ಮತ್ತು ಕೆಳಗಡೆಗೆ ಜಂಪ್ ಮಾಡುತ್ತೆ. ಇಲ್ಲಿಂದ ಹರಿಯೋದೇ ಶಬ್ದ ಕೇಳಿಸೋದು ನಮಗೆ. ಆ್ಯಕ್ಚುಲಿ ನೀರು ಎಲ್ಲಿ ಧುಮುಕುತ್ತೋ ಆ ಜಾಗಕ್ಕೆ ಬಂದೀನಿ. ನೋಡಿ ನಮ್ಮ ಮನೆಯವ್ರು ಎದುರುಗಡೆ ನಿಲ್ಲಿಸಿದ್ದಾರೆ. ಇದು ಒಂದು ರೌಂಡ್ ಹಾಕ್ಕೊಂಬರ್ಬೇಕು. ಒಂದು ರೌಂಡ್ ಹಾಕ್ಕೊಂಬಂದರೆ ಅಲ್ಲಿ ಈ ಹರಿಯೋ ಜಾಗ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಪ್ರಕೃತಿ ನಮಗೆಲ್ಲ ಕೊಟ್ಟಿದೆ, ನಾವು ಉಳಿಸ್ಬೇಕು, ಬೆಳೆಸಬೇಕು, ನಡ್ಸ್ಕೊಂಡು ಹೋಗಬೇಕು. ನೋಡಿ ಇದು ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ಬಂದು ನನಗಂತೂ ಭಾಳ ಖುಷಿ ಆಯಿತು. ನೆಕ್ಸ್ಟ್ ಟೈಮು ನಾನು ಹುಡುಗರ ಜೊತೆ ಹೋದಾಗ 100% ಇಲ್ಲಿ ಎಂಜಾಯ್ ಮಾಡಬೇಕು, ಸ್ನಾನ ಮಾಡಬೇಕು ಅಂತಿದ್ದೀನಿ. ಬಟ್ ಮಳೆ ಬಿದ್ದಿದ್ದರಿಂದ ಬಿಸಿಲಿರಲಿಲ್ಲ, ತುಂಬ ಚಳಿ ಇತ್ತು. ಚಳಿಲೇ ಹೋದ್ವಿ, ಬಟ್ಟೆ ಎಲ್ಲ ನೆಂದೋಗ್ಬಿಡುತ್ತೆ ಇಲ್ಲಿ ಹೋಗೋಷ್ಟೊತ್ತಿಗೆ. ಯಾಕೆಂದರೆ ಹುಲ್ಲೆಲ್ಲ ನೆಂದಿರುತ್ತಲ್ಲ, ಇಬ್ನಿ ಟೈಮಲ್ಲಂತೂ ಇಬ್ನಿ ಬಿದ್ದಿರುತ್ತೆ ಹುಲ್ ಮೇಲೆ. ಅದೆಲ್ಲ ಸೇರಿಕೊಂಡಾಗ ಏನು ಬಟ್ಟೆ ಹಾಕಿರ್ತೀವಿ ಬಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನೆಂದೋಗ್ಬಿಟ್ಟಿದ್ದೀನಿ ಮೇಲಿನ ಕೆಳಗಡೆ. ನಮ್ಮ ಮನೆಯವರು ನೆಂದರು, ಪಾಪನೂ ನೆಂದಿದ್ದಾನೆ. ಬಟ್ ಪಾಪನೂ ಚೆನ್ನಾಗಿ ಖುಷಿಪಟ್ಟ. ಒಂದು ಒಳ್ಳೆ ಜಾಗ ಇದೆಲ್ಲ ನೋಡಿದ್ರೆ ಎಂಥವ್ರಿಗೂ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡ್ರೆ ಗಂಟೆ ಹೋಗೋದೇ ಗೊತ್ತಾಗಲ್ಲ. ನಾವು ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಇಲ್ಲಿ ಸುಮ್ಮನೆ ಕೂತ್ಕೊಂಡ್ರೂ ಅಷ್ಟು ಬೇಗ ಸಮಯ ಕಳೆದೋಗ್ಬಿಡುತ್ತೆ. ಇನ್ನು ಆಟ ಆಡ್ತೀವಿ ಅಂತ ಹೇಳಿದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ ಯೋಚನೆ ಮಾಡಿ. ದಯವಿಟ್ಟು ತುಮಕೂರು ಡಿಸ್ಟಿಕ್ಕಲ್ಲಿ ಇಂಥ ಜಲಪಾತ ಇದೆ ಅಂತ ನೋಡ್ಕೊಳ್ಳಿ, ಹೋಗಿ ನೀವು ಎಂಜಾಯ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾನಿ ಆಗಬಾರ್ದು, ಆ ಥರ ನಾವು ನಡ್ಕೊಳ್ಳೋಣ. ಯಾಕೆಂದರೆ ನಾವು ಉಳಿಸಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಒಂದು ಏನಾರು ಒಂದು ಕೊಟ್ಟು ಹೋಗ್ಬೋದು. ನೋಡಿ ನೀರು ಅಲ್ಲಿ ಮೇಲಿಂದ ಬರುತ್ತೆ, ಇನ್ನೂ ಮೇಲ್ಗೆ ಹೋಗೋಕ್ಕೆ ನಮಗೆ ಶಕ್ತಿ ಇಲ್ಲ ಅಂದರೆ ಸಮಯನೂ ಇಲ್ಲ, ಮತ್ತು ಫ್ಯಾಮಿಲಿ ಬಂದಿರೋದು ಕಷ್ಟ. ನೆಕ್ಸ್ಟ್ ಟೈಮ್ ಬಂದಾಗ ಮೇಲ್ಗಡೆ ನೋಡೋಣ. ಮತ್ತು ಇದು ನದಿ ಮೂಲ ಋಷಿ ಮೂಲ ಕಂಡುಹಿಡಿಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಸೊ ಅಲ್ಲೆಲ್ಲ ಕೈ ಹಾಕೋದು ಬೇಡ. ನೋಡಿ ಮತ್ತೆ ಮುಂದೆ ಬಂದೆ, ಎಷ್ಟು ಚೆನ್ನಾಗಿ ಹರಿತದೆ ನೋಡಿ. ಸ್ವಲ್ಪ ನೀರು ಜಾಸ್ತಿ ಆಯಿತು. ಮಳೆಗಾಲದಲ್ಲಿ ಇನ್ನೂ ತುಂಬಿ ಹರಿಯುತ್ತೆ. ಈ ಪೂರ್ತಿ ಇದು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ಬರುತ್ತೆ ಅಂದ್ಕೊಂಡಿದ್ದೀನಿ. ಕೆಲವರು ವಿಡಿಯೋದಲ್ಲಿ ನೋಡಿದೆ, ಆ ವಿಡಿಯೋದಲ್ಲಿ ಕಾಣಿಸ್ತು. ನನ್ನ ಮಗ, ನಮ್ಮ ಮನೆಯವರು ತುಂಬ ಎಂಜಾಯ್ ಮಾಡಿದ್ರು, ನಾನು ಎಂಜಾಯ್ ಮಾಡಿದೆ. ಮತ್ತು ಇಲ್ಲಿ ಪ್ರಕೃತಿ ದತ್ತವಾಗಿ ಫೋಟೋ ತೆಕ್ಕೊಳ್ಳೋಕೆ ನೋಡಿ ಉಯ್ಯಾಲೆ ಥರ ಎಲ್ಲ ಇದೆ. ಪಕ್ಕದಲ್ಲಿ ನೀರು ಹರಿಯುತ್ತೆ ಹಳ್ಳದಲ್ಲಿ. ಒಂಥರ ಆಹ್ಲಾದಕರ ಮನಸ್ಸಿಗೆ. ಏನೋ ಕಳ್ಕೊಂಡಿದ್ದೀವಿ ಬದುಕಲ್ಲಿ, ಏನೋ ಮನಸ್ಸಿಗೆ ಬೇಜಾರು ಅಂದಾಗ ಒನ್ ಡೇ ಟ್ರಿಪ್ ಇಲ್ಲಿ ಹೋದಾಗ ತುಂಬ ಮನಸ್ಸಿಗೆ ಮುದ ಕೊಡುವಂಥ ವಾತಾವರಣ, ಮನಸ್ಸಿಗೆ ತುಂಬ ಸಮಾಧಾನ ಆಗುತ್ತೆ. ಈ ಕವನ, ಕವಿತೆ, ಕಾದಂಬರಿ ಬರೆಯೋರಂತೂ ಈ ಜಾಗಕ್ಕೆ ಹೋದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ಐಡಿಯಾಲಜಿ ಬರುತ್ತೆ. ಅಂಥ ಪ್ರಕೃತಿ ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಮಗನೂ ಅಷ್ಟೇ ಖುಷಿಪಟ್ಟ. ಸೊ ಇವತ್ತಿಂದು ವಿಡಿಯೋ ಇದು. ನನಗೂ ಖುಷಿ ಆಯಿತು. ನೀವು ಬನ್ನಿ, ಸವಿರಿ. ಯಾವುದೇ ಕಾರಣಕ್ಕೂ ಪ್ರಕೃತಿಗೆ ಹಾನಿ ಮಾಡೋದು ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಬಣ್ಣಿಸಲಸದಳ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ನೋಡಿ. ಇದೇ ರಸ್ತೆ, ಇದು ತುಮಕೂರು ಹತ್ರ ಮಧುಗಿರಿಯಿಂದ ಬರುತ್ತೆ. ಇದು ಚಿಕ್ಕತೋಟ್ಲಕೆರೆಯಿಂದ ಬಂದರೆ ಮಧ್ಯದಲ್ಲಿ ಈ ಥರ ಆರ್ಚ್ ಇದೆ ನೋಡಿ. ಇಲ್ಲಿ ಬೋರ್ಡ್ ಇದೆ, ತೋರಿಸ್ಬಿಡ್ತೀನಿ. ಬೊಮ್ಮೆ ತಿಮ್ಮನಹಳ್ಳಿ ಗ್ರಾಮ, ಕಣಗದಾಳ ಹೋಬಳಿ, ದೊಡ್ಡೇರಿ ಹೋಬಳಿ, ಕಣಗದಾಳ ಪೋಸ್ಟು, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಈ ಜಲಪಾತದ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಲಿಂಕ್ ಓಪನ್ ಮಾಡಿದ್ರೆ ಸಿಗುತ್ತೆ ನಿಮಗೆ, ಫೋಟೋಸು ಮತ್ತು ಇದು ಎಲ್ಲ ಲೊಕೇಶನ್ನು. ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಒಂದು ಸಲ. ಸೊ ಒಂದು ಒಳ್ಳೆ ಜಲಪಾತ ನೋಡಿದ್ರಿ. ನಾವು ನಮ್ಮ ಕೈಲಾದ ಮಟ್ಟಿಗೆ ತೋರಿಸಿದ್ದೀವಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ನೀವು ಸಹ ಹೋಗಿ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಎಂಜಾಯ್ ಮಾಡ್ಕೊಂಬನ್ನಿ. ಬಟ್ ಆದಷ್ಟು ಒಂದು 5 ಜನ 6 ಜನ ಹೋಗೋಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಒಬ್ಬರಿಬ್ರು ಹೋದರೆ
ಕೆಲವು ಪರಿಸ್ಥಿತಿಗಳು ಏನಿರ್ತದೆ ಗೊತ್ತಿರಲ್ಲ, ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡ್ಬೋದು, ಆ ಥರ ಎಲ್ಲ ಇರುತ್ತೆ. ಆದಷ್ಟು ಹೆಚ್ಚಿನ ಜನ ಹೋದರೆ ಭಾಳ ಕ್ಷೇಮ ಅಂತ ನಾನು ಭಾವಿಸಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ 4 ಜನ ಕಳಿಸಿ 4 ಜನ ನೋಡಲಿ ನಮ್ಮ ಪ್ರಕೃತಿಲೂ ಒಂದು ಜಲಪಾತ ಇದೆ, ಒಂದು ಫಾಲ್ಸ್ ಇದೆ ಅಂತೇಳಿ ಅವ್ರಿಗೂ ತಿಳಿಸ್ಲಿ, ಅವ್ರಿಗೂ ಖುಷಿ ಪಡಲಿ. ಸೊ ನಮಸ್ಕಾರ, ಥ್ಯಾಂಕ್ ಯು, ಶರಣು ಶರಣಾರ್ಥಿ, ಧನ್ಯವಾದ.